ನಮಸ್ಕಾರ ವೀಕ್ಷಕರೇ, ಸ್ವಯಂ ಟೈಮ್ಸ್ ಕ್ರೈಮ್ ಸ್ಟೋರಿಗೆ ಸ್ವಾಗತ. ಹೆಬ್ರಿ ತಾಲೂಕಿನಲ್ಲಿ ನಡುರಾತ್ರಿ ಅತ್ಯಂತ ಭೀಕರ ಹಾಗೂ ಸಿನಿಮಾ ಶೈಲಿಯ ದರೋಡೆಯೊಂದು ನಡೆದಿದೆ. ಕಳ್ಳರು ಮನೆಯವರ ನಿದ್ರೆಯ ಮಂಪರಿನಲ್ಲಿದ್ದಾಗ ಬಾಗಿಲು ಮುರಿದು ಒಳನುಗ್ಗಿ ಬರೋಬ್ಬರಿ 60 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಹೆಬ್ರಿ ನಗರವನ್ನೇ ನಡುಗಿಸಿದ ಈ ದರೋಡೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಹೆಬ್ರಿ ನಗರದ ಹೃದಯ ಭಾಗದಲ್ಲೇ ಇಂತಹದ್ದೊಂದು ಶಾಕಿಂಗ್ ಘಟನೆ ಸಂಭವಿಸಿದೆ. ಹೆಬ್ರಿ ನಗರದ ನಿವಾಸಿಯಾದ ಕೀರ್ತನಾ ಪ್ರಭು ಎಂಬುವವರ ಮನೆಯಲ್ಲೇ ಈ ಬೃಹತ್ ಕಳ್ಳತನ ನಡೆದಿದೆ. ಕಳ್ಳರು ಅತ್ಯಂತ ಚಾಣಾಕ್ಷತನದಿಂದ ಸ್ಕೆಚ್ ಹಾಕಿ ಈ ದರೋಡೆಗೆ ಇಳಿದಿದ್ದಾರೆ. ಕಿಟಕಿಯ ಕೊಂಡಿ ಮೀಟಿ ಒಳನುಗ್ಗಿದ ಕದೀಮರು ಭಾನುವಾರ ತಡರಾತ್ರಿ ಇಡೀ ಮನೆ ಮಂದಿ ನಿದ್ರೆಗೆ ಜಾರಿದ್ದ ಸಂದರ್ಭವನ್ನು ಬಳಸಿಕೊಂಡ ಕಳ್ಳರು ಮೊದಲಿಗೆ ಮನೆಯ ಹಿಂಭಾಗದ ಕಿಟಕಿಯ ಚಿಲಕದ ಕೊಂಡಿಯನ್ನು ಕಬ್ಬಿಣದ ರಾಡಿನಿಂದ ಮೀಟಿ ಒಳನುಗ್ಗಿದ್ದಾರೆ. ಅಲ್ಲಿಂದ ನೇರವಾಗಿ ಮನೆಯ ಮೊದಲ ಮಹಡಿಯಲ್ಲಿರುವ ಮಲಗುವ ಕೋಣೆಗೆ ತಲುಪಿದ್ದಾರೆ. ಆ ಕೋಣೆಯಲ್ಲಿದ್ದ ಬಲಿಷ್ಠ ಕಬ್ಬಿಣದ ಗೋದ್ರೇಜ್ ಲಾಕರ್ ಅನ್ನು ಅತ್ಯಂತ ಸುಲಭವಾಗಿ ಮುರಿದು ಅದರೊಳಗಿದ್ದ ಲಕ್ಷಾಂತರ ಮೌಲ್ಯದ ಇಂಚಿಂಚು ಆಭರಣಗಳನ್ನು ಬಾಚಿಕೊಂಡಿದ್ದಾರೆ. ಕಳ್ಳರು ಕೇವಲ ಚಿನ್ನ ಮಾತ್ರವಲ್ಲದೆ ಮನೆಯಲ್ಲಿದ್ದ ಬೆಳ್ಳಿ ಸಾಮಗ್ರಿಗಳು ಹಾಗೂ ಇತರ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಮನೆಯ ಹಿಂಭಾಗದ ಮತ್ತು ಮುಂಭಾಗದ ಬಾಗಿಲುಗಳನ್ನು ರಾಜಾರೋಷವಾಗಿ ತೆರೆದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಸೋಮವಾರ ಬೆಳಿಗ್ಗೆ ಕೀರ್ತನಾ ಪ್ರಭು ಅವರು ಎಂದಿನಂತೆ ನಿದ್ದೆಯಿಂದ ಎದ್ದು ನೋಡಿದಾಗ ಇಡೀ ಕುಟುಂಬಕ್ಕೆ ಶಾಕ್ ಆದಿತ್ತು. ಮನೆಯ ಮುಂಭಾಗದ ಹಾಗೂ ಹಿಂಭಾಗದ ಬಾಗಿಲುಗಳು ಸಂಪೂರ್ಣವಾಗಿ ತೆರೆದುಕೊಂಡಿದ್ದವು. ತಕ್ಷಣ ಅನುಮಾನಗೊಂಡು ಮನೆಯ ಹಾಲಿನ ಕಡೆಗೆ ಓಡಿ ಬಂದಾಗ ಅಲ್ಲಿನ ಗೋದ್ರೇಜ್ ಕಪಾಟಿನ ಬಾಗಿಲು ಕೂಡ ತೆರೆದಿರುವುದು ಕಂಡು ಬಂದಿದೆ. ಇದರಿಂದ ಗಾಬರಿಗೊಂಡ ಅವರು ತಕ್ಷಣ ಮೊದಲ ಮಹಡಿಯ ಬೆಡ್ರೂಮಿಗೆ ಓಡಿ ಹೋಗಿ ನೋಡಿದಾಗ ಅಲ್ಲಿ ಕೂಡ ಗೋದ್ರೇಜ್ ಲಾಕರ್ ಸಂಪೂರ್ಣವಾಗಿ ಲೂಟಿಯಾಗಿತ್ತು. ಹೆಬ್ರಿ ನಗರದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮೊತ್ತದ ದರೋಡೆ ನಡೆದಿರುವುದು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದೆ. ನಿಮ್ಮ ಮನೆಯ ಸುರಕ್ಷತೆಯ ಬಗ್ಗೆಯೂ ನೀವೀಗ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಕಳ್ಳತನದ ಮುಂದಿನ ಅಪ್ಡೇಟಿಗಾಗಿ ನೋಡ್ತಾ ಇರಿ ಸ್ವಯಂ ಟೈಮ್ಸ್.